ವಿಘ್ನ ನಿವಾರಕನ ಪೂಜೆಗೆ ಬಿಳಿ ಎಕ್ಕದ ಹೂವು ಏಕೆ ಅರ್ಪಿಸಲಾಗುತ್ತದೆ? ಈ ಕೆಲಸಗಳನ್ನು ಮಾಡಿದರೆ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತದೆ. ಗಣೇಶನ ಕಷ್ಟವನ್ನು ತಿಳಿದ ಋಷಿಗಳು ಗರಿಕೆಯನ್ನು ಗಣೇಶನ ಮೇಲಿಡುತ್ತಾರೆ. ಆಗ ಗಣೇಶನ ದೇಹದ ಉಷ್ಣಾಂಶ ಕಡಿಮೆ ಆಗಿ ಹೊಟ್ಟೆ ನೋವು ಸುಧಾರಿಸುತ್ತದೆ. ಅಂದಿನಿಂದ ಗಣೇಶನಿಗೆ ತನ್ನ ಸಮಸ್ಯೆ ನಿವಾರಿಸಿದ ಗರಿಕೆ ಎಂದರೆ ಬಹಳ ಇಷ್ಟ. ಭಕ್ತರು ನನಗೆ ಧ್ರುವೆ ಅರ್ಪಿಸಿದರೆ ಅವರಿಗೆ ನನ್ನ ಆಶೀರ್ವಾದ ದೊರೆಯುತ್ತದೆ ಎಂದು ಗಣೇಶ ಹೇಳುತ್ತಾನೆ. ಈ ಕಾರಣದಿಂದಲೇ ಅಂದಿನಿಂದ ಗಣಪತಿ ಪೂಜೆಯಲ್ಲಿ ಗರಿಕೆ ಬೆಳೆಸಲಾಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಈ ಬಾರಿ ಸೆಪ್ಟೆಂಬರ್ 6 ಹಾಗೂ 7ರಂದು ದೇಶದಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈ ವಿಶೇಷ ದಿನಕ್ಕಾಗಿ ಗಣೇಶನ ಭಕ್ತರು ಕಾಯುತ್ತಿದ್ದಾರೆ. ಗೌರಿ ಪೂಜೆ ಮಾಡಿ ವಿಘ್ನ ನಿವಾರಕನನ್ನು ಮನೆಗೆ ಕರೆತರಲು ಕಾತರದಿಂದ ಎದುರು ನೋಡುತ್ತಿದ್ದಾರೆ. ನಾಳೆ ಹಬ್ಬ ಆಚರಣೆಗೆ ಸಕಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಪ್ರತಿ ದೇವರಿಗೂ ಒಂದೊಂದು ನೈವೇದ್ಯ ಹಾಗೂ ಹೂಗಳು ಪ್ರಿಯವಾಗಿರುತ್ತದೆ. ಗಣೇಶ ಹಬ್ಬದಂದು ಆತನಿಗೆ ಪ್ರಿಯವಾದ ಮೋದಕ, ಕಡುಬು, ಕಜ್ಜಾಯ, ಲಾಡು, ಹೋಳಿಗೆ ಸೇರಿದಂತೆ ಇನ್ನಿತರ ಸಿಹಿ ತಿಂಡಿಗಳನ್ನು ನೈವೇದ್ಯಕ್ಕೆ ಇಟ್ಟು ಪೂಜಿಸಲಾಗುತ್ತದೆ. ಅದೇ ರೀತಿ ಗರಿಕೆ ಹಾಗೂ ಬಿಳಿ ಎಕ್ಕದ ಹೂವನ್ನು ವಿಶೇಷವಾಗಿ ಗಣಪತಿಗೆ ಅರ್ಪಿಸಲಾಗುತ್ತದೆ. ಗರಿಕೆ ಹಾಗೂ ಬಿಳಿ ಎಕ್ಕದ ಹೂವು ವಿನಾಯಕನಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ಗಣೇಶನಿಗೆ ಸಂಬಂಧಿಸಿದ ಯಾವುದೇ ಪೂಜೆ ಇರಲಿ ಅಲ್ಲಿ ಗರಿಕೆ ಹಾಗೂ ಬಿಳಿ ಎಕ್ಕದ ಹೂವು ಇದ್ದೇ ಇರುತ್ತದೆ. ಗಣೇಶನಿಗೆ ವಿಶೇಷವಾಗಿ ಗರಿಕೆಯನ್ನು ಏಕೆ ಅರ್ಪಿಸಲಾಗುತ್ತದೆ? ಗರಿಕೆಯನ್ನು ಧ್ರುವೆ ಎಂದು ಕರೆಯಲಾಗುತ್ತದೆ. ಗರಿಕೆ ಬೆಳೆಯಲು ನಿರ್ದಿಷ್ಟ ಪ್ರದೇಶ ಎಂಬುದು ಇಲ್ಲ. ಇದು ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ಆದರೂ ಇದು ಗಣೇಶನ ಪೂಜೆಗೆ ಶ್ರೇಷ್ಠವಾಗಿದೆ. ಆಯುರ್ವೇದದ ಪ್ರಕಾರ ದೂರ್ವೆ ಅಥವಾ ಗರಿಕೆ ಹುಲ್ಲಿನ ರಸವು ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ. ಗಣಪತಿ ಪೂಜೆಗೆ ಗರಿಕೆ ಬಳಸುವುದರ ಹಿಂದೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಬಿಳಿ ಎಕ್ಕದ ಹೂವು. ಗರಿಕೆ ಜೊತೆಗೆ ಗಣೇಶನಿಗೆ ಬಿಳಿ ಎಕ್ಕದ ಹೂವನ್ನು ಕೂಡ ಸಮರ್ಪಿಸಲಾಗುತ್ತದೆ. ಪಾರ್ವತಿ ದೇವಿಯು ಶಿವನಿಗೆ ಪ್ರಿಯವಾದ ಎಕ್ಕದ ಹೂಗಳನ್ನು ಅರ್ಪಿಸಿ ಆತನನ್ನು ಒಲಿಸಿಕೊಂಡಳು ಎಂಬ ಕಥೆ ಇದೆ. ಆದ್ದರಿಂದ ಈ ಹೂವು ಗಣೇಶನಿಗೆ ಕೂಡ ಇಷ್ಟ. ಬಿಳಿ ಎಕ್ಕದ ಗಿಡದಲ್ಲಿ ಸಾಕ್ಷಾತ್ ಗಣೇಶ ನೆಲೆಸಿದ್ದು ಪೂಜೆಗೆ ಇದು ಕೂಡ ಬಹಳ ಶ್ರೇಷ್ಠವಾದದ್ದು. ಬಿಳಿ ಎಕ್ಕದ ಗಿಡದ ಹೂವನ್ನು ಹಾರವಾಗಿ ಗಣೇಶನಿಗೆ ಅರ್ಪಿಸಲಾಗುತ್ತದೆ. ಎಕ್ಕದ ಗಿಡವನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಕಲ ತೊಂದರೆಗಳು ನಿವಾರಣೆಯಾಗಲಿದೆ. ಮಾಟ ಮಂತ್ರ ದುಷ್ಟಶಕ್ತಿಗಳ ತೊಂದರೆ ಕೂಡ ಇರುವುದಿಲ್ಲ. ಆಯುರ್ವೇದದಲ್ಲಿ ಕೂಡ ಬಿಳಿ ಎಕ್ಕ ಗಿಡಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಎಕ್ಕದ ಬೇರನ್ನು ಅರೆದು ನೀರಿನೊಂದಿಗೆ ಬೆರೆಸಿ ಚೇಳು ಕಡಿದವರಿಗೆ ಕುಡಿಸುವುದರಿಂದ ವಿಷ ನಿವಾರಣೆಯಾಗುತ್ತದೆ ಎನ್ನಲಾಗಿದೆ. ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೂ ಇದನ್ನು ಬಳಸಲಾಗುತ್ತದೆ. ಅಲಂಕಾರ ಮಾಡುವುದಕ್ಕೆ ಕೆಲವೊಂದು ಟಿಪ್ಸ್ಗಳು ಇಲ್ಲಿವೆ. ಅವುಗಳನ್ನು ಪಾಲಿಸಿ ಗಣೇಶ ಹಬ್ಬವನ್ನು ಇನ್ನಷ್ಟು ಸಂಭ್ರಮದಿಂದ ಆಚರಿಸಬಹುದು. 1. ಈಶಾನ್ಯ ದಿಕ್ಕು. ಮನೆಯ ಈಶಾನ್ಯ ದಿಕ್ಕು ಏಳಿಗೆ ಮತ್ತು ಸಂತಸದ ಸಂಕೇತ. ಆದ್ದರಿಂದ ಈಶಾನ್ಯ ಜಾಗದಲ್ಲಿ ಗಣೇಶನನ್ನು ಇಡಲು ಸಿದ್ಧತೆ ಮಾಡಿಕೊಳ್ಳಿ. 2. ಮಂಟಪ. ಮಂಟಪವಿದ್ದರೆ ಅದರಲ್ಲಿ ಕೂರಿಸಬಹುದು. ಇಲ್ಲವೆಂದರೆ ಸ್ಟೂಲ್ ಮೇಲೆ ಕೆಂಪು ಬಟ್ಟೆ ಹೊದಿಸಿ ಕೂಡ ಗಣೇಶನನ್ನು ಕೂರಿಸಬಹುದು. 3. ಬಣ್ಣದ ಪೇಪರ್. ಗಣೇಶನ ಹಿಂಭಾಗದ ಗೋಡೆಯನ್ನು ಬಿಳಿ ಕರ್ನೆಂಟ್ ಅಥವಾ ಬಟ್ಟೆಯಿಂದ ಮುಚ್ಚಿ ಅದಕ್ಕೆ ಹಸಿರು, ಕೆಂಪು, ಹಳದಿ ಬಣ್ಣದ ಅಲಂಕೃತ ಪೇಪರ್ಗಳನ್ನು ಅಲಂಕಾರಕ್ಕೆ ಬಳಸಬಹುದು. ಇಲ್ಲವೆಂದರೆ ವಿವಿಧ ರೀತಿಯ ಹೂಗಳನ್ನು ತೂಗು ಹಾಕಬಹುದು. ಇನ್ನು 4. ಹಸಿರು ತೋರಣ. ಗಣೇಶನ ಅಲಂಕಾರಕ್ಕೆ ಹಸಿರು ಪೂರಕ. ಆದ್ದರಿಂದ ಪೂಜಾ ಕೋಣೆಗೆ, ಮನೆ ಬಾಗಿಲಿಗೆ ಹಸಿರು ತೋರಣ ಹಾಕುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. 5. ಹೂವಿನ ಅಲಂಕಾರ. ಗಣೇಶನ ಮುಂದೆ ರಂಗವಲ್ಲಿ ಬಿಡಿಸಿ ಹೂವಿನ ದಳಗಳಿಂದ ಅಲಂಕಾರ ಮಾಡಿ ಮಧ್ಯ ಪುಟ್ಟ ಹಣತೆಯನ್ನು ಇಡಬಹುದು. 6. ದೀಪಗಳು. ಪುಟ್ಟ ಪುಟ್ಟ ದೀಪಗಳನ್ನು ಗಣೇಶನ ಮುಂದೆ ವಿನ್ಯಾಸವಾಗಿ ಇಟ್ಟರೆ ನೋಡಲು ತುಂಬ ಚೆನ್ನಾಗಿರುತ್ತದೆ. 7. ಹಣ್ಣು ಮತ್ತು ಸಿಹಿ ತಿಂಡಿ. 5 ಬಗೆಯ ಹಣ್ಣುಗಳು ತಯಾರಾಗಿರುವ ವಿವಿಧ ತಿಂಡಿಗಳನ್ನು ಪ್ರತ್ಯೇಕ ತಟ್ಟೆಗಳಲ್ಲಿ ಗಣೇಶನ ಮುಂದೆ ಇಡಬಹುದು. 8. ಅಕ್ಷತೆ ಮತ್ತು ನೈವೇದ್ಯ. ಗಣೇಶನ 2 ಬದಿಗಳಲ್ಲಿ ದೊಡ್ಡ ದೀಪಗಳನ್ನು ಇಟ್ಟು ಅರಿಶಿನ, ಕುಂಕುಮ, ಅಕ್ಷತೆ, ಹೂವು, ನೈವೇದ್ಯಕ್ಕೆ ಕಡಲೆ, ಉಸುಲಿ ಮತ್ತು ಮೋದಕವನ್ನು ಇಡಬೇಕು. 9.
5 ಅಥವಾ 9 ಬಗೆಯ ಹೂವು ಮತ್ತು ಗರಿಕೆ ಎಕ್ಕದ ಹೂವು. ಗಣೇಶನ ಅಲಂಕಾರಕ್ಕೆ 5 ಅಥವಾ 9 ಬಗೆಯ ಹೂಗಳನ್ನು ಬಳಸಬಹುದು. ಗಣೇಶನ ಪೂಜೆಗೆ ಅತಿ ಅವಶ್ಯಕವಾದ ಗರಿಕೆ, ಜನಿವಾರ, ಎಕ್ಕದ ಹೂವಿನ ಹಾರ, ಅಕ್ಷತೆಯನ್ನು ಮರೆಯಬೇಡಿ. ಈ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡ ಮೇಲೆ ಗಣಪನನ್ನು ಭಕ್ತಿಯಿಂದ ನಿರ್ಮಲ ಮನಸ್ಸಿನಿಂದ ಪೂಜಿಸಿ ಒಲಿಸಿಕೊಳ್ಳಿ. ಚತುರ್ಥಿ ದಿನ ಈ ಒಂದು ಕೆಲಸಕ್ಕೆ ಮಾಡಿದರೆ ನೀವು ಅಂದುಕೊಂಡ ಕೆಲಸ ಆಗುತ್ತದೆ. ನಿಮ್ಮ ಜೀವನದಲ್ಲಿ ತುಂಬ ಕಷ್ಟಗಳು ಇದ್ದರೆ ಗಣೇಶ ಚತುರ್ಥಿ ಆಚರಣೆ ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ಬಗೆಹರಿಯುತ್ತದೆ. ಅವತ್ತಿನ ದಿನ ಉಪವಾಸ ಇದ್ದು ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಗರಿಕೆ, ತುಂಬೆ ಹೂವು, ಎಕ್ಕದ ಹೂವು, ಕಣಗಳೆ ಹೂವು ಅಥವಾ ಕೆಂಪು ದಾಸವಾಳ ಹೂವನ್ನು ಮುಡಿಸಿ ಪೂಜೆಯನ್ನು ಮಾಡಬಹುದು. ಆದಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು. ನೀವು ಅಂದುಕೊಂಡ ಕೆಲಸ ಬೇಗ ನೆರವೇರಬೇಕು ಎಂದರೆ ಮನೆಯಲ್ಲಿ ಎಕ್ಕದ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಎಕ್ಕದ ಎಲೆಯ ಮೇಲೆ ಪಂಚಾದೀಪಾರಾಧನೆ ಮಾಡಿದರೂ ಕೂಡ ನೀವು ಅಂದುಕೊಂಡ ಕೆಲಸ ತುಂಬ ಬೇಗ ನೆರವೇರುತ್ತದೆ. ಇನ್ನು ಚತುರ್ಥಿ ದಿನ ಎಕ್ಕದ ಗಿಡದ ಪೂಜೆಯನ್ನು ಮಾಡಿದರೂ ಕೂಡ ನೀವು ಅಂದುಕೊಂಡ ಕೆಲಸ ಬೇಗ ನೆರವೇರುತ್ತದೆ. ಇನ್ನು ಚತುರ್ಥಿ ದಿನ ವಿನಾಯಕನಿಗೆ ಅಕ್ಕಿ, ಬೆಲ್ಲವನ್ನು ಇಟ್ಟು ಮುಡುಪನ್ನು ಕಟ್ಟಿ 21 ದಿನ ಪೂಜೆ ಮಾಡಿ ದೇವಸ್ಥಾನಕ್ಕೆ ಕೊಟ್ಟರೆ ಸಾಕು. ಇನ್ನು ಪ್ರಸಾದಕ್ಕೆ ಅವಲಕ್ಕಿ, ಕಲ್ಲು ಸಕ್ಕರೆ, ಮೋದಕ ಇಟ್ಟರೆ ಸಾಕು. ಮೂಲವ್ಯಾಧಿ ಹೊಂದಿರುವವರು ಎಕ್ಕೆ ಎಲೆಯಲ್ಲಿನ ಹಾಲನ್ನು ಮೂಲಕ್ಕೆ ಹಚ್ಚುವುದರಿಂದ ನೋವು ನಿವಾರಣೆಯಾಗುತ್ತದೆ. ಇನ್ನು ಮಂಡಿ ನೋವು ಇರುವವರು ಎಕ್ಕೆ ಎಲೆಯನ್ನು ಸುಟ್ಟು ಅದನ್ನು ನೋವಿರುವ ಜಾಗದಲ್ಲಿ ಇರಿಸಿ ಬಟ್ಟೆಯಲ್ಲಿ ಕಟ್ಟಿಕೊಂಡರೆ ನೋವು ಕಡಿಮೆಯಾಗುತ್ತದೆ. ಕಾಲು ಅಥವಾ ದೇಹದ ಯಾವುದೇ ಭಾಗಕ್ಕೆ ವಿಷದ ಮುಳ್ಳು ಚುಚ್ಚಿ ಗಾಯವಾಗಿದ್ದರೆ ಅದಕ್ಕೆ ಎಕ್ಕದ ಹಾಲನ್ನು ನೇರವಾಗಿ ಹಚ್ಚಿದರೆ ನೋವು ತಕ್ಷಣ ಕಡಿಮೆಯಾಗುತ್ತದೆ. ಕಾಲಿಗೆ ಚೇಳು ಕಚ್ಚಿದರೆ ಎಕ್ಕದ ಎಲೆಯ ಹಾಲನ್ನು ಉಪಯೋಗಿಸಿದರೆ ನೋವು ಬೇಗ ಉಪಶಮನವಾಗುತ್ತದೆ. ಮಹಿಳೆಯರ ಮುಖದಲ್ಲಿ ಚರ್ಮ ಸುಕ್ಕುಗಟ್ಟಿದ ರೀತಿಯ ಕಪ್ಪು ಕಲೆಗಳು ಕಾಣಿಸಿಕೊಂಡಾಗ ಎಕ್ಕದ ಹಾಲಿನ ಜೊತೆ ಆ ಗಿಡದ ಬೇರನ್ನು ಅರೆದು ನಿಂಬೆ ರಸದ ಜೊತೆ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಕಪ್ಪು ಕಲೆಗಳು ಮಾಯವಾಗುತ್ತದೆ. ಎಕ್ಕದ ಹಾಲಿನ ಜೊತೆ ಅರಿಶಿನ ಬೆರೆಸಿ ಹಚ್ಚಿದರೆ ಮುಖದ ಕಾಂತಿ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.